ನಮಸ್ಕಾರ ಸ್ನೇಹಿತರೆ. ಹಿರಿಯ ನಾಗರಿಕರ ಇಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ತುಂಬಾ ಒಬ್ಬ ಗಾಯಕರು. ಈ ಗಾಯಕರು ಅಂದ್ರೆ ಇವರು ಮೊದಲಿನಿಂದಲೂ ಗಾಯಕರ, ಯಾವ ತರದಿಂದ ಗಾಯಕರು ಅಂತ ಕೇಳಿದ್ರೆ ಅದೇ ಅಲ್ಲಿ ಟ್ವಿಸ್ಟ್ ಇರೋದು, ಅದೇ ವಿಚಿತ್ರವಾಗಿರೋದು. ಹೇಗೆ ಅಂತಂದ್ರೆ ಈ ಗಾಯಕರು ಮೊದಲೊಬ್ರು ವ್ಯಾಪಾರಸ್ಥರು. ಹಾಗಿದ್ರೆ ಈ ಗಾಯನಕ್ಕೆ ಹೇಗ್ ಬಂದ್ರು, ಇವ್ರು ಯಾವ ತರದ ಗಾಯಕರು, ಇದೆಲ್ಲ ತಿಳ್ಕೊಳ್ಳೋಣ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬನ್ನಿ ಸ್ನೇಹಿತರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸರ್ ತಮಗೆ ಸ್ವಾಗತ. ಸರ್ ತಮ್ಮ ಹೆಸರು? ವಿಶ್ವೇಶ್ವರಯ್ಯ ಹಿರೇಮಠ ಅಂತ ಹೇಳಿ. ಸರ್ ತಾವ್ ಏನ್ ಮಾಡ್ಕೊಂಡಿದ್ದೀರಿ? ನಾ ಮೊದಲು ಬಿಸ್ನೆಸ್ ಮಾಡ್ತಿದ್ದೆ. ಓಕೆ. ಈಗ ಬಿಸ್ನೆಸ್ ಬಂದ್ ಮಾಡಿ ಆರಾಮ್ ವಾಲಂಟ್ರಿ ರಿಟೈರ್ಮೆಂಟ್ ಲೈಫ್ ಕಳೀತಿದ್ದೆ ನಾನು. ಓಕೆ. ಈಗ ನೀವು ಒಬ್ರು ಸಿಂಗರ್ ಅಂತ ನಾವು ಕೇಳಿದ್ವಿ. ಸರ್ ನಿಮಗೆ ಇದು ಹಾಬಿ ಮೊದ್ಲಿಂದ ಇತ್ತ, ಹಾಬಿ ಇತ್ತ ಅಥವಾ ನೀವು ಮೊದ್ಲಿಂದನೂ ಹಾಡ್ತಿದ್ರ? ಇಲ್ಲ, ನಾ ಮೊದಲಿನಿಂದ ಹಾಡ್ತಿರ್ಲಿಲ್ರಿ. ಆದ್ರೆ ಒಂದ್ಸಲ ಏನಾಯ್ತು, ನಮ್ಮ ಸಿಸ್ಟರ್ದು 60ನೇ ವರ್ಷದ ಬರ್ತ್ಡೇ ಇತ್ತು. ಅವತ್ತು ಅವರು ಕರಾವೋಕೆದವ್ರನ್ನ ಕರೆಸಿದ್ರು. ಕರೆಸಿದಾಗ ನಾನು ಮತ್ತ ನಮ್ಮ ಅತ್ತಿಗೆಯವರು ಅವರು ಕೂಡಿ ನಾವು ಒಂದು ಹಾಡು ಹಾಡೋಣ್ರಿ ಅಣ್ಣಾರ ಅಂದ್ರು. ಆಮೇಲೆ ಅವ್ರು ಕರಾವೋಕೆದವ್ರು ಪಾಪ ನಮ್ಗೆ ಸಹಕಾರ ಕೊಟ್ರು. ಅದು ಎಂದೆಂದು ನಿನ್ನನ್ನು ಮರೆತು ಹಾಡು ನಿಮ್ಗೆ ಗೊತ್ತೈತಿ, ಎರಡು ಕನಸು. ಅದನ್ನ ತಪ್ಪಾಗಿ ಹಾಡಿದ್ವಿ. ಒಟ್ಟ ಹೆಂಗೋ ಹಾಡಿ ಮುಗಿಸಿದ್ವಿ. ಮತ್ತೆಲ್ಲ ನಮ್ಮ ಸಂಬಂಧಿಕರಿದ್ರೆಲ್ಲ ಚಪ್ಪಾಳೆ ತಟ್ಟಿದ್ರು ಇಷ್ಟರು. ಅವಾಗ ಒಂದು ಗೊತ್ತಿಲ್ದಾಗ ಒಂದು ಹುರುಪ್ ಬಂತು, ನಮ್ಗೆ ಉತ್ಸಾಹ ಬಂತು. ಅವಾಗ ಮತ್ತ ಅವ್ರು ನಮ್ಮ ಅತ್ತಿಗೆಯವರು BA ಮ್ಯೂಸಿಕ್ ಮಾಡ್ಯಾರ. ಅವ್ರು ಮೇಳ ಕಾಲೇಜ್ನಾಗ ಅವ್ರು ಒಳ್ಳೆ ಸಿಂಗರ್. ಅದಕ್ಕೆ ಇದನ್ನ ಮುಂದುವರ್ಸುನ್ರಿ ಅಂತ ಅಂದ್ರು. ಅದನ್ನ ನಾವು ಮನ್ಯಾಗ ನಮ್ದು ಟ್ರಾಲಿ ಸ್ಪೀಕರ್ ತಂದು ವಿತ್ ಮೈಕ್ ಶುರು ಮಾಡಿದ್ವಿ. ಸುಮಾರು 1 ವರ್ಷ ಹೆಚ್ಚು ಕಡಿಮೆ ಮನೆಯೊಳಗ ಹಾಡಿದ್ವಿ ನಾವು. ಆಮೇಲೆ ಮತ್ತೆ ಶುರು ಆಗ್ತ ಪಯಣ, ಏನ್ ಮಾಡೋದು ಮುಂದ ಅಂತ ಹೇಳಿ ಅವಾಗ ಇದನ್ನ ಈ ಸ್ಟುಡಿಯೋ ಸ್ಥಾಪನೆ ಮಾಡಿದ್ವಿ. ಒಟ್ಟು ನನ್ನ 62ನೇ ವರ್ಷಕ್ಕೆ ನಾ ಹಾಡಕ್ ಶುರು ಮಾಡೇನಿ. 62ನೇ ವರ್ಷಕ್ಕೆ ನೀವು ಹಾಡೋದನ್ನ ಆರಂಭ ಮಾಡಿದ್ರಿ. ನಿಮ್ಮ ಸಿಸ್ಟರ್ ಬರ್ತ್ಡೇ ಟೈಮ್ ಅಲ್ಲಿ ಇದನ್ನ ನೀವು ಶುರು ಮಾಡ್ಕೊಂಡಿದ್ದೀರಾ. ಇದು ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್? ಇವಾಗ ನೀವು ಇದನ್ನ ಶುರು ಮಾಡಿದಿರಿ, ಕರೋಕೆ ಸಿಂಗಿಂಗ್ ಅಂತಾನೆ ಶುರು ಮಾಡ್ಕೊಂಡಿದ್ದೀರಿ. ಹೇಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಹೇಗಿದೆ? ಬಹಳ ವಂಡರ್ಫುಲ್ ಐತ್ರಿ. ಯಾಕಂದ್ರೆ ನಾವು ಹಾಡ್ಬೋದು, ಈ ಮಟ್ಟಕ್ಕೆ ಮುಟ್ಬೋದು ಅನ್ನೋ ಕಲ್ಪನೆನೇ ನಮ್ಗೆ ಇದ್ದಿದ್ದಿಲ್ಲ. ಅಲ್ಲಿ ಮಟ್ಟ ನಾವು ಎಲ್ಲರೂ ಇದ್ದಂಗ ಬಾತ್ರೂಮ್ ಸಿಂಗರ್, ಮನೆಯಾಗ ಹಾಡೋದು ಅಷ್ಟಕ್ಕೆ ಬಿಟ್ಬಿಡೋದು ಅಲ್ಲಿಗೆ. ಅದನ್ನ ಪ್ರಯತ್ನ ಪಟ್ಟಿದ್ದೇ ಇಲ್ಲ ನಾವು. ಈಗ ಅದು ಬಂದ ಮೇಲೆ ಅದ್ರದ್ದು ಒಂದು ರುಚಿ ತಗೊಂತ್ರಿ. ಅದು ನಾವು ಪ್ರಯತ್ನ ಪಟ್ರೆ ನಾವು ಒಂದ್ ಅಳತಿ ಸಿಂಗರ್ ಆಗ್ಬೋದು ಅಂತೇಳಿ ಒಂದ್ 4 ಜನ ಮೆಚ್ಚಿ ಚಪ್ಪಾಳೆ ಹೊಡೆದ್ರೆ ಸಾಕು ಅಂತೇಳಿ ಅವಾಗ ಶುರು ಮಾಡಿದ್ವಿ. ಇವಾಗ ಹೇಗೆಲ್ಲ ಎಲ್ಲೆಲ್ಲ ಹಾಡ್ತೀರಾ ಅಥವಾ ನೀವು ಮತ್ತೆ ನಿಮ್ದು ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ರ ಅಲ್ಲಿ ಮಾತ್ರ ಹಾಡ್ತೀರಾ? ಹೇಗಿದೆ ಇದು ನಿಮ್ ಸ್ಟುಡಿಯೋ? ಹೇಗಿದೆ, ನೀವು ಹೇಗೆ ಇದನ್ನ ಮುಂದುವರ್ಸಿದ್ರಿ? ಅದೇ ರೀ, ಈಗ ಸ್ಟುಡಿಯೋ ಮಾಡಿದ್ವಲ್ಲ, ಈಗ ಎಲ್ಲರಿಗೂ ಹಾಡ್ಲಿಕ್ಕೆ ಅವಕಾಶ ಕೊಟ್ಬಿಟ್ಟಿವಿ. ಈಗಿಲ್ಲ ಪ್ರತಿಯೊಬ್ರು ಬರ್ಬೋದು. ಸಣ್ಣ ಈಗ ನಮ್ಮಲ್ಲಿ ಒಬ್ಬ ಹೈಸ್ಕೂಲ್ ಹುಡುಗ SSLC ಕಲಿತಾನ, ಅವ ಸಹಿತ ಈಗ ನಮ್ಮಲ್ಲಿ ಟ್ರೈನಿಂಗಿಗೆ ಬಂದು ಅವನು ಹಾಡ್ತಾನ. ಅಲ್ಲಿಂದ ಹಿಡ್ಕೊಂಡು 85 ವರ್ಷದ ಮುದುಕರವರೆಗೆ ನಮ್ಮಲ್ಲಿ ಬರ್ತಾರೆ. ಸುಮಾರು 82 ಜನ ಮೆಂಬರ್ ಅದಾರೆ. ಇದಕ್ಕೆ 82 ಜನ ಮೆಂಬರ್. ಅಂದ್ರೆ ನೀವು ಯಾರು ರಿಟೈರ್ಡ್ ಪರ್ಸನ್ ಆಗ್ಬೋದು ಅಥವಾ ಯಾರಿಗೂ ಒಂದು ಏಜ್ ಆದ್ಮೇಲೂ ಕೂಡ ನಾವು ಏನೊಂದು ಹಾಡ್ಬೇಕು ಅನ್ನೋರ್ಗೆ ಇದೊಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದಾ? ಹೌದು, ಹೇಳ್ಬೋದು ಆತರ. ಈಗ ಹೆಣ್ಮಕ್ಳು ಬರ್ತಾರ. ಒಬ್ರು ಸುನಂದ ಶೆಟ್ಟಿ ಅಂತ ಹೇಳಿ 75 ವರ್ಷಗಳು ಅವ್ರಿಗೆ. ಅವ್ರು ಶುರುವಾತಿಗೆ ಬಂದ್ರು ಅಳಕ್ಕೊಂತ ಒಳಗ್ ಬಂದು ಇದು ಸ್ಟುಡಿಯೋನ ಮಂಗಳೂರು ಭಾಷೆ. ನಾನು ಹಾಡ್ಬಹುದಾ ಅಂದ್ರು. ಹಾಡ್ಬಹುದ್ರಿ ಅಂದ್ವಿ. ನಾನು ಭಕ್ತಿಗೀತೆ ಹಾಡ್ತೇನೆ, ಹಿಂದೂ ಎಣ್ಣೆಗೆ ಗೋವಿಂದ ಅನ್ಕೊ ಹಚ್ಕೊಡ್ತೀರಾ ಅಂದ್ರು. ಆಯ್ತು ಬರ್ರಿ ಹಚ್ಕೊಡ್ತೀವಿ. ಆಮೇಲೆ ಅವ್ರು ಶುರು ಮಾಡಿದ ಪ್ರಯತ್ನ ಪಟ್ಟು ಅಂತ. ಅವಾಗ ನಮ್ಮ ಸ್ಟುಡಿಯೋದ ಗಾಯಕಿ ಅದಾರಲ್ಲ ಕಾವ್ಯಶ್ರೀ ಹಿರೇಮಠ ಅವರು, ಅವ್ರು ಗೈಡ್ ಮಾಡಿದ್ರು. ಮೇಡಮ್ ಇಲ್ಲಿ ಶುರು ಮಾಡ್ಬೇಕು, ಇಲ್ಲಿ ನಿಲ್ಬೇಕು, ನಡು ಮ್ಯೂಸಿಕ್ ಬರ್ತೈತಿ, ಬೀಟ್ಸ್ ಬರ್ತಾವು, ಆಮೇಲೆ ಮತ್ತೆ ಇಲ್ಲಿ ಶುರು ಮಾಡ್ಬೇಕು, ಇಲ್ಲಿ ಏರ್ ತಗೋಬೇಕು, ಇಲ್ಲಿ ಇಳು ತಗೋಬೇಕು. ಈಗ ಅವ್ರು ಒಳ್ಳೆ ಗಾಯಕಿ. ಅಂದ್ರೆ ಈಗ ನಿಮ್ಮ ಸ್ಟುಡಿಯೋಕ್ಕೆ ಅಂತಾನೆ ಸಿಂಗರ್ ಇದ್ದಾರೆ? ಹೌದ್ರಿ. ರಾಜು ಹಿರೇಮಠ್ ಮತ್ತ ಕಾವ್ಯಶ್ರೀ ಹಿರೇಮಠ್ ಅಂತ ಅವ್ರಿಬ್ರು ದಂಪತಿಗಳ್ರಿ. ಇಬ್ರು ಹಾಡ್ತಾರೆ, ಒಳ್ಳೆ ಹಾಡುಗಾರರು. ಅವರು ಬಂದವರಿಗೆ ನಮ್ಗೆಲ್ಲ ಹಾಡು ಹಚ್ಕೊಡೋದು, ಮತ್ತ ಅದನ್ನ ಟ್ರೈನಿಂಗಿಗೆ ಬಂದವ್ರಿಗೂ ಕಲಿಸೋದು.
ಇವು ಎರಡೂ ಅವ್ರ ನಿಭಾಯಿಸ್ತಾರೆ. ಹಾ ಹಾ ಅವ್ರು ನಿಭಾಯಿಸ್ತಾರೆ. ಹಾ. ಆಮೇಲೆ ಅವ್ರು ಈಗ ಟ್ರೈನಿಂಗ್ ಅಂತಂದ್ರೆ ಹೆಂಗೆ ನೀವು ಈ ಟ್ರೈನಿಂಗ್ ಅಂದ್ರೆ ಏನ್ ಮಾಡ್ತೀವ್ರಿ, ಈಗ ಒಬ್ರು ಉದಾಹರಣೆಗೆ ನೀವು ಜಾಯಿನ್ ಆದ್ರಿ, ಹೌದು ಸಾಯಂಕಾಲ 4ರಿಂದ 5 ಗಂಟೆ ಒಂದ್ ತಾಸು ಒಂದು ಸ್ಲಾಟ್, 5ರಿಂದ 6 ಗಂಟೆ ಮತ್ತೊಂದು ಸ್ಲಾಟ್. ನಿಮ್ಗೆ ಒಬ್ಬರಿಗೆ ಟ್ರೈನಿಂಗ್ ಕೊಡ್ತಾರ ಅವ್ರು. ಮೊದಲು ಒಂದು ನಿಮ್ಮ ಅತಿ ಪ್ಯಾಷನ್, ನಿಮ್ಗೆ ಅತಿ ಮೆಚ್ಚುಗೆ ಹಾಡು ಹಾ ನೀವು ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಅದೇ ಹಾಡನ್ನ ತಗೊಂಡು ಅದನ್ನ ಲಿರಿಕ್ಸ್ ಮ್ಯೂಸಿಕ್ ಎಲ್ಲ ಹಚ್ಚಿ ಕರಾವೋಕೆದಾಗ ನಿಮ್ ಕಡೆಯಿಂದ ಹಾಡಿಸ್ತಾರೆ. ಓಕೆ ಅಲ್ಲಿ ನೀವು ಎಲ್ಲಿ ತಪ್ತೀರಿ ಅಥವಾ ಎಲ್ಲಿ ಅಡ್ವಾನ್ಸ್ ಮಾಡ್ತೀರಿ, ಎಲ್ಲಿ ಲೇಟ್ ಮಾಡ್ತೀರಿ, ಅಲ್ಲಿ ನಿಲ್ಲಿಸ್ತಾರೆ. ಹಾ ಹಾ ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡ್ತಾರೆ, ಓಕೆ ಮತ್ ಮೊದಲಿನಿಂದ ಹಾಡ್ರಿ ಅಂತಾರೆ. ಮತ್ತ ಅವ್ರ ಹಾಡಿನೂ ತೋರಿಸ್ತಾರೆ ನಿಮ್ಗೆ, ಹ್ಮ್ ಇದು ಶುರು ಮಾಡೋ ಮುಂದೆ ಹಿಂಗ್ ತಗೋಬೇಕು, ಇಲ್ಲಿ ನಿಲ್ಲಿಸ್ಬೇಕು ಅಂತ. ಓಕೆ ಇದು ಒಂದು 10 ಸಲ ಆದ್ರೂ ನಿಮ್ಗೆ ರಿಪೀಟ್ ಮಾಡಿಸ್ತಾರೆ, ಓಕೆ ಬೇಜಾರ್ ಮಾಡ್ಕೊಳಂಗಿಲ್ಲ. ಅದಕ್ಕೆ ಟ್ರೈನಿಂಗ್ ಅಂತೀವ್ರಿ ನಾವು. ಇಲ್ಲಪ್ಪ ಇದು ಅದು ಆಮೇಲೆ ಒಂದ್ ಹಾಡು ಪರ್ಫೆಕ್ಟ್ ಆದ್ಮೇಲೆ 2ನೇ ಹಾಡು ಕೊಡ್ತೀವ್ರಿ ಅವ್ರಿಗೆ. ಹಾ ಈಗ ಪೇ ಅಂಡ್ ಸಿಂಗ್ ಅಂತ ಒಂದೇನೋ ಕಾನ್ಸೆಪ್ಟ್ ಇದೆ ಹೇಳಿ. ಹಾ, ಇನ್ನೊಂದು ಪೇ ಅಂಡ್ ಸಿಂಗ್ ಅಂತ ನಾವ್ ಮಾಡೀವ್ರಿ. ಅದರಲ್ಲಿ ಮೆಂಬರ್ಶಿಪ್ ಇರ್ತೈತಿ. 500 ರೂಪಾಯಿಗೆ 40 ಹಾಡು. ಹಾ ಹಾ ಹಾ, ಅಂದ್ರೆ 12,500 ರೂಪಾಯಿಗೆ ಒಂದು ಹಾಡು ಬೀಳುತ್ತೆ. ಹೌದು 1000 ರೂಪಾಯಿಗೆ 100 ಹಾಡು, ಹಾ ಅಂದ್ರೆ 10 ರೂಪಾಯಿಗೆ ಒಂದು ಹಾಡು. ಹೌದು ಅದಕ್ಕೆ ಟೈಮ್ ಲಿಮಿಟ್ ಇಟ್ಟಿಲ್ಲ ನಾವು. ಹಾ ಹಾ 1 ತಿಂಗಳ 2 ತಿಂಗಳ. ಬೇರೆ ಸ್ಟುಡಿಯೋದಾಗೆಲ್ಲ ರೇಟ್ ಅಂತೂ ನಮ್ಗಿಂತ ಬಹಳ ಹೆಚ್ಚಿಗೆ ಅದಾವ. ಬಹುಶಃ ನಮ್ದು ಇಡೀ ಕರ್ನಾಟಕದಾಗ ನಮ್ದು ಅತಿ ಕಡಿಮೆ. ಓಕೆ ಓಕೆ ಹಾ ಹಾ ಅಂದ್ರೆ ಈ ತರ ಕರೋಕೆ ಸಿಂಗಿಂಗ್ ಇದ್ದು ಈ ತರ ಸ್ಟುಡಿಯೋಸ್ ಇದೆ ಅದಾವ್ರಿ, ಎಲ್ಲಾ ಕಡೆನೂ ಈಗ ಒಂದು ಟ್ರೆಂಡ್ ಆಗಿದೆ ಅನ್ಕೋಬಹುದು. ಟ್ರೆಂಡ್ ಆಗೈತ್ರಿ. ಅದ್ರೊಳಗೆ ನಮ್ಮದು ವಿಶೇಷತೆ ಏನಂದ್ರೆ ಏರ್ ಕಂಡೀಷನ್ ಸ್ಟುಡಿಯೋ ಒಂದು, ಆಮೇಲೆ 2ನೇದು ಅತಿ ಕಡಿಮೆ ದರದಲ್ಲಿ. ಅಂದ್ರೆ ಈಗ ಹಾಡ್ಬೇಕು ಅನ್ನೋದು ಎಲ್ಲರಿಗೂ ಇರ್ತದೆ, ಬಟ್ ಪ್ರತಿ ದಿವ್ಸ ನಾವು 100, 200, 300 ರೂಪಾಯಿ ಖರ್ಚು ಮಾಡಿ ಹಾಡೋ ಮನಸ್ಸು ಯಾರಿಗಾಗೋದಿಲ್ಲ. ಅಷ್ಟು ಖರ್ಚು ಭಾಳ ಆಕತ್ತಲ್ಲ ಅಂತ ಹೇಳಿ ಆ ಹವ್ಯಾಸನ ಬಿಟ್ಬಿಡ್ತಾರೆ. ಅದಕ್ಕೆ ನನ್ನ ಕಾನ್ಸೆಪ್ಟ್ ಅತಿ ಕಡಿಮೆ ರೇಟ್ನಾಗ ಕೊಡೋದು. 10 ರೂಪಾಯಿಗೆ ಒಂದು ಹಾಡು, ಅವ್ನು 4 ಹಾಡು ಹಾಡಿದ್ರು 40 ರೂಪಾಯಿ, 50 ರೂಪಾಯಿ, 5 ಹಾಡು 60 ರೂಪಾಯಿ. ಸಾಯಂಕಾಲ ಒಂದು ಬಜ್ಜಿ ಒಂದು ಕಪ್ ಚಾ ಕುಡಿದ್ರೆ ಎಷ್ಟು ಖರ್ಚು ಬರುತ್ತೆ ಅಷ್ಟು ಇರ್ಬೇಕು. ಹೌದು, ಸಂತೋಷನ ಆಗ್ಬೇಕು. ಎಸ್, ಅದ ನಮ್ಮ ಆಸೆ ಏನೈತೆ ಅದನ್ನ ಅವರು ಪೂರೈಸ್ಕೊಳ್ಳಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಹಿಂಗಾಗಿ ಪ್ರತಿ ಸೀನಿಯರ್ ಸಿಟಿಜನ್ ಹೇಳ್ತಾರೆ, ನಾವು ಎಲ್ಲಾ ಕಡೆ ಹೋಗಿ ಬಂದಿವ್ರಿ, ಅಲ್ಲೇ 50 ರೂಪಾಯಿಗೆ ಒಂದು ಹಾಡು ಅಂತಾರ. ಅದು ನಮಗ ಕಾಸ್ಟ್ಲಿ ಆಗ್ಬಿಡ್ತೈತಿ ರಿಟೈರ್ಡ್ ಲೈಫ್ನೊಳಗ. ಅದಕ್ಕೆ ಈಗ ನಿಮ್ಮಲ್ಲಿ ನಾವು ಮೆಂಬರ್ ಆದ್ಮೇಲೆ ನಾವು ಪ್ರತಿದಿನ ಬರ್ತಾರೆ. ನಾವು ನಡು ಎಲ್ಲರ ಊರಿಗೆ ಹೋದಾಗ ಬರಂಗಲ್ಲ ಅಷ್ಟೇ, ಪ್ರತಿ ದಿವ್ಸ ಬರ್ತಾರೆ. ಮೆಂಬರ್ಶಿಪ್ ಹೆಂಗ್ ಸರ್ ಅದು? ಅದು 500 ರೂಪಾಯಿ ರೀ, 40 ಹಾಡು. ಅದಕ್ಕೆ ಲಿಮಿಟ್ ಇಟ್ಟಿಲ್ಲ ನಾವು. ಈ ಕೆಲವೊಬ್ರು ಹೋದ ವರ್ಷ ತಗೊಂಡವ್ರದ್ದು ಇನ್ನೂ ಐತದ, 40 ಹಾಡು ಮುಗ್ದಿಲ್ಲ ಅವರು, ಮುಗಿತನೂ ಬೇಕಾದಾಗ ಬರ್ಲಿ ಅವರು. ಹಿಂಗ ಅದ ನಾವು ಒಂದು ಡೈರಿ ಒಳಗೆ ಎಂಟ್ರಿ ಮಾಡಿಬಿಡ್ತೀವಿ, ಅವ್ರ ಹೆಸರು, ಇವತ್ತು ಹಾಡಿದ ಹಾಡುಗಳು, ಡೇಟ್ ಹಾಕೊಂತ ಬಂದ್ಬಿಡ್ತೀವಿ. ಹಿಂಗ್ ಮಾಡಿ. ಹೆಚ್ಚಾಗಿ ಯಾವ ಏಜ್ನವರು ಈ ಸ್ಟುಡಿಯೋಗೆ ಬರ್ಬೋದು ಅಂತೀರಿ ಸರ್? ನಮ್ಮಲ್ಲಿ ಭಾಳ ಅಂದ್ರೆ ಈ ಸೀನಿಯರ್ ಸಿಟಿಜನ್ ಬಂದಿದ್ದಾರೆ ಎಲ್ಲ. ಅವರು ಸುಮಾರು 60%. ಆಮೇಲೆ 40%ನೊಳಗೆ ಎಲ್ಲರೂ ಮಿಕ್ಸ್ ಅದಾರೆ. ಇವನ್ ಕಾಲೇಜ್ ಹುಡುಗರು, ನೌಕರಿ ಮಾಡೋರು, ಹಿಂಗದಾರೆ. ಸರ್ ತಮ್ಮ ಸ್ಟುಡಿಯೋಕ್ಕೆ ಏನ್ ಹೆಸರು ಇಟ್ಟಿದ್ದೀರಾ? ಗಾನಲೋಕ ಅಂತ ಇಟ್ಟಿವ್ರಿ. ಗಾನಲೋಕ ಅಂತ ಇಟ್ಟಿದ್ದೀವಿ. ಹೇಗೆ ಹೊಳಿತು ನಿಮ್ಗೆ ಇದು ಹೆಸರು? ಸುಮ್ನೆ ವಿಚಾರ ಮಾಡ್ತಿದ್ದೀವ್ರೆ, ನಮ್ದು ಒಂದು ಸ್ಟುಡಿಯೋ ಅಂತ ಮಾಡೋನು, ಏನ್ ಮಾಡೋನು ಅಂದ್ಕೂಳೆ ಅವಾಗ ಪ್ರೇಮ ಲೋಕದ ಹಾಡು ಹಾಡಕತ್ತಿದ್ದೆ ನಾನು. ಓಕೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಅವಾಗ ಟಕ್ಕಂತ ಏನೋ ಮೈಂಡ್ನಾಗ ಬಂತ, ಅದು ಪ್ರೇಮ ಲೋಕ, ನಮ್ದು ಗಾನಲೋಕ ಅಂತ ಯಾಕೆ ಮಾಡಬಾರ್ದು ಅಂತ. ರವಿಚಂದ್ರನ್ ಪಿಕ್ಚರ್ ಐತಲ್ರೆ, ಅದಕ್ಕೆ ಅದ ಹಾಡ, ಅದ ಹೆಸರೇ ಇಟ್ಬಿಟ್ವಿ. ನಿಮಗ ಮೊದ್ಲಿಂದನೂ ಹಾಡೋ ಹವ್ಯಾಸ ಇತ್ರಿ? ಎಂದು ಪೂರ್ಣ ಹಾಡಿಲ್ರಿ. ಅದೇ ಹೇಳಿದ್ನಲ್ಲ, ಗುನ್ಗುನ್ಸುದು, ಅಲ್ಲಿಗೆ ಬಿಟ್ಬಿಡೋದು, ಮತ್ತ ಅದನ್ನ ಸೀರಿಯಸ್ ಆಗಿ ಎಂದು ತಗೊಳ್ಳಿಲ್ಲ. ಈಗ ರಿಟೈರ್ ಆದ್ಮೇಲೆ ಮತ್ ಖಾಲಿ ಅಲ್ರಿ, ಏನ್ ಮಾಡ್ಬೇಕು, ಹವ್ಯಾಸಗಳನ್ನ ಏನಾರ ಬೆಳೆಸ್ಕೋಬೇಕು. ಯಾಕಂದ್ರೆ ಎವ್ರಿ ಸಿಟಿಜನ್ ಇಟ್ ಇಸ್ ಎ ಮಸ್ಟ್. ಒಂದಲ್ಲ ಒಂದ್ ಹವ್ಯಾಸ ಇರ್ಬೇಕು. ಯಾಕೆ ನಾವು ರಿಟೈರ್ ಆಗುವವರೆಗೆ ನಮ್ ಜೊತೆ ಒಂದ್ ಬಿಸ್ನೆಸ್ ಅಂತ ಇರ್ತೈತಿ, ಒಂದ್ ನೌಕರಿ ಅಂತ ಇರ್ತೈತಿ,
ಹೌದಿಲ್ರಿ? ಅಥವಾ ನಮ್ದು ಅಗ್ರಿಕಲ್ಚರ್ ಇರ್ತೈತಿ, ಅದು ಬೇರೆ. ರಿಟೈರ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಹೌದು ಹೌದು. ಮನಿ ಬಿಟ್ಟು ಹೊರಗೆ ಹೋಗೋಂಗಿಲ್ಲ, ಸಂಪರ್ಕಗಳು ಕಡಿಮೆ ಆಗ್ತಾವು. ಅವಾಗ ಲೋನ್ಲಿನೆಸ್ ಬೆಳಿತೈತಿ. ಎಲ್ಲಾರು ಕೂಡಿದ್ರು ಆ ಮನುಷ್ಯ ಒಂಟಿ ಆಗ್ತಾನೆ. ಅದು ಬರ್ಬರ್ತಾ ಡಿಪ್ರೆಷನ್ಗೆ ಹೋಗ್ತಾನ. ಈಗ ನಾವು ಬಿಸ್ನೆಸ್ ಮಾಡ್ತಿದ್ವಿ, ಅಲ್ಲಿ ನಮ್ಮ ಕೈಯಾಗ ಎಷ್ಟು ಮಂದಿ ಇದ್ರು, ಕರೆದ ಕೂಡ್ಲೇನ ಅಲ್ಲಿ ಎಲ್ಲರೂ ಬರ್ತಿದ್ರು. ಇಲ್ಲಿ ಮನ್ಯಾಗ ಹೆಂಡತಿ ಮಕ್ಕಳ ಬರಂಗಿಲ್ಲ ಹೋಗೋದು. ಹೌದಿಲ್ಲ? ಆಮೇಲೆ ಮಕ್ಳು ಎದುರು ಉತ್ತರ ಕೊಡ್ತಾರ. ಹಾ, ಈಗ ಮಾಡ್ತೀನಿ ಅನ್ನೋ ಕೆಲಸ ಈಗ ಮಾಡಂಗಿಲ್ಲ, ಆಮೇಲೆ ಮಾಡ್ತೀನಿ ನಾನು ಅಂತ ಹೋಗ್ಬಿಡ್ತಾರ. ಅದು ನಮಗೆ ಹ್ಯಾಬಿಟ್ ಇರಂಗಿಲ್ರಿ. ಅಲ್ಲಿ ನಮ್ಮ ಸಬಾರ್ಡಿನೇಟ್ಸ್ ಇರ್ತಾರ, ಕರೆದು ಇದನ್ನ ಎತ್ತಿ ಇಲ್ಲಿಡೋ ಅಂದ್ರೆ ಆಗಟ್ಟಂತ ಇಟ್ಬಿಡ್ತಾರ. ಇಟ್ಟಿನ್ ಸರ್ ಅಂತ ಹೇಳಿ ಹೋಗ್ಬಿಡ್ತಾರೆ. ಅದಕ್ಕೆ ಒಂದು ಯಾವುದೋ ಹವ್ಯಾಸ ಬೆಳೆಸ್ಕೋಬೇಕು. ಡ್ರಾಯಿಂಗು ಅಥವಾ ಸ್ಪೋರ್ಟ್ಸು, ಹೌದಿಲ್ರಿ? ಏನೇನೋ ಇದ್ದಿದ್ರಾಗ ನಮಗಿದು ಅಚಾನಕ್ಕಾಗಿ ಬಂದ್ಬಿಡ್ತ್ರಿ. ಹೇಳಿದ್ನಲ್ಲಿ ನಿಮಗೆ ಮೊದಲು ಆ ಒಂದು ಫಂಕ್ಷನ್ನಾಗ ನಮ್ಮ ಅತ್ತಿಗೆಯವ್ರು ಕೊಟ್ಟಾಗ ಹಾಡಿದ್ದು, ಮತ್ತು ಅವರು ಪ್ರೋತ್ಸಾಹ ಕೊಟ್ರು. ನಾನಂತೂ ಮ್ಯೂಸಿಕ್ ಕಲ್ತೀನಿ, ನೀವು ತಪ್ಪಿದ್ರೆ ನಾನು ತಿಂತೀನಿ. ಅಂದ್ರೆ ನಿಮ್ದು ಬೇಸನ್ ಮ್ಯೂಸಿಕ್ ಅಲ್ಲ, ಸುಮ್ಮನೆ ಹಾಡ್ತೀರಿ? ನಾವು ಏನು ಇದು ಹಿಂದೂಸ್ತಾನಿ ಹಿಂಗೆ ಏನೂ ಕಲ್ತಿಲ್ಲ, ಆಮೇಲೆ ಶುರು ಮಾಡಿದ್ದು. ಆಮೇಲೆ ಬಾಲ್ಯದೊಳಗೆ ಏನಾಗ್ತಿತ್ರಿ, ಅವಾಗ ಟಿವಿ ಇರ್ಲಿಲ್ಲ. ಹೌದು. ನಮ್ಮ ತಂದೆಯವರು ಸರ್ಕಾರಿ ಡಾಕ್ಟರ್ ಇದ್ರು. ಊರಿಗೆ ಟ್ರಾನ್ಸ್ಫರ್ ಆಗೋದು. ಅಲ್ಲಿ ಹಳ್ಳಿಯೊಳಗೆ ಒಂದಲ್ಲ ಒಂದು ಫಂಕ್ಷನ್ ಲೌಡ್ ಸ್ಪೀಕರ್ ಹಚ್ಚಿರ್ತಿದ್ರು. ಯಾವುದೋ ಒಂದು ಫಂಕ್ಷನ್ ಇತ್ತಂದ್ರೆ, ಮದುವೆ ಅಥವಾ ಏನೋ ಮನೆ ಕಾರ್ಯಕ್ರಮ ಇದ್ರು, ದೊಡ್ಡ ಲೌಡ್ ಸ್ಪೀಕರ್ ಹಚ್ಚು ಹ್ಯಾಬಿಟ್ ಈಗೂ ಐತೆ. ಈಗೂ ಐತಿ, ಸ್ವಲ್ಪ ಐತ್ರಿ. ಅದೇನ ಇದು ಬಂದ್ಮೇಲೆ ಏನ್ ಕಡಿಮೆ ಆಗಿಲ್ಲ, ಟಿವಿ ಬಂದ್ಮೇಲೆ ಆ ಹಾಡುಗಳು ನಮ್ ಕಿವಿಗೆ ಬೀಳ್ತಿದ್ವು ಸತತವಾಗಿ. ಆಮೇಲೆ ತಂದೆಯವರು ಬೆಳಿಗ್ಗೆ 8:30 ವಿವಿಧ ಭಾರತಿಯೊಳಗೆ ಕನ್ನಡ ಹಾಡು ಬರ್ತಿದ್ವು. ಅದು ಪ್ರೋಗ್ರಾಮ್ ಏನೋ ಒಂದು ಹೆಸರು ಐತಿ. ಒಳ್ಳೆ ಹಾಡುಗಳು ಸೆಲೆಕ್ಟೆಡ್. ಒಂದೊಂದು ದಿನ ಒಬ್ಬೊಬ್ಬ ಸಿಂಗರ್ಸ್ದು, ಒಬ್ಬೊಬ್ಬ ಆಕ್ಟರ್ದು, ರಾಜ್ಕುಮಾರ್ ಹಾಡುಗಳು, ರಾಜ್ಕುಮಾರ್ ಮಂಜುಳಾ ಹಾಡುಗಳು, ಹಿಂಗೆ ಸೆಲೆಕ್ಟೆಡ್ ಹಾಡನ್ನ ಹಾಕ್ತಿದ್ರು. ಅದನ್ನ ಕೇಳ್ತಿದ್ವಿ ಪದೇ 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 ಪದೇ. ಅದು ಸ್ಫೂರ್ತಿ ರೀ. ಅಂದ್ರೆ ತಲೆಯೊಳಗ ಹಾಡುಗಳು ಇದ್ದವು, ಬಟ್ ಹಾಡಕ್ ಬರ್ತಿರ್ಲಿಲ್ಲ. ಅದರದ್ದು ಸಾಹಿತ್ಯ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಗೊತ್ತಿರ್ತಿತ್ತು. ಅಂದ್ರೆ ಈಗ ಅವ್ರು ಹಾಡಕತ್ತಿದ್ರ ಅಂದ್ರೆ, ಯಾರು ಹಾಡಿದ್ರೆ ನಾವ್ ಇಲ್ಲಿ ಗುನು ಅದ್ರ ಜೊತೆಗೆ ಹೋಗ್ತಿದ್ವಿ. ಸರ್ಕಾರಿ ಡಾಕ್ಟರ್ ಇದ್ರೆ ಅವರು ಅದನ್ನ ಸಿಂಗರ್, ಅವರು ಸಿಂಗರ್ ಆಕ್ಚುಲಿ, ಬಟ್ ಅಂತ ಪ್ರೊಫೆಷನಲ್ ಅಲ್ಲ, ಬಟ್ ಅವ್ರ ಹವ್ಯಾಸ. ಹೌನ್ರಿ. ಅದೊಂಥರ ಗೊತ್ತಿಲ್ಲಂಗ ಆನುವಂಶಿಕ ಅಂದ್ರೂ ಒಪ್ಬೋದು. ಅವ್ರಿಗೆ ಅವ್ರ ಗೆಳೆಯರ್ ಅಂತಿದ್ರಂತ, ನೀನ್ ಡಾಕ್ಟರ್ ಆಗೋ ಬದ್ಲಿ ಆಕ್ಟರ್ ಆಗ್ಬೇಕಾಗಿತ್ತು ಅಂತ. ಅಂದ್ರೆ ಕಾಲೇಜ್ ಡೇಸ್ದೊಳಗೆಲ್ಲ ಡ್ರಾಮಾದೊಳಗೆ ಆಕ್ಟಿಂಗ್ ಮಾಡೋದು, ಹಾಡು ಹಾಡೋದು. ಆಮೇಲೆ ಈ ಭರತನಾಟ್ಯದೊಳಗ ಹೆಣ್ಮಕ್ಳು ಹಿಂಗ್ ಗೋಣ್ ಅಳ್ಗಾಡ್ಸ್ತಾರಲ್ಲ, ಅದನ್ನ ನಮ್ ತಂದೆಯವ್ರು ಮಾಡ್ತಿದ್ರು. ಆಶ್ಚರ್ಯ, ಹಿಂಗ್ ಹಿಡಿದು ಹಿಂಗ್ ಮಾಡೋರು. ನಮ್ ಬರಂಗಿಲ್ಲ ಅದು. ಅಂದ್ರೆ ಹಿಂಗ್ ಸರಿ ಕರೆಕ್ಟ್ ಮಾಡ್ತಿದ್ರು ಅವರು. ಆಮೇಲೆ ಹಳ್ಳಿಯೊಳಗ ಆಗಿನ ಕಾಲದಾಗ ಎಂಟರ್ಟೈನ್ಮೆಂಟ್ ಇರ್ಲಿಲ್ಲ. ಸಾಯಂಕಾಲ ಆತಂದ್ರ 6 ಗಂಟೆಗೆ ಹೊರಗೆ ಹೋಗ್ತಿದ್ರು. ಯಾರ್ದಾರ ಗೌಡ್ರ ಚಾವಡಿ, ಶಾನ್ ಬೊಗರ್ ಚಾವಡಿ, ಹಿಂಗ ಅಲ್ಲಿ ಎಲ್ಲರೂ ಕೂಡವರು. ಅವ್ರನ್ನೆಲ್ಲ ಕೂಡಿಸಿ ನಾಟಕ ಆಡಿಸ್ತಿದ್ರು ನಮ್ಮ ತಂದೆಯವರು. ಈ ಬ್ಯಾಂಕಿನ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ಮತ್ತ ಸರ್ಕಾರಿ ಯಾರ್ಯಾರು ನೌಕರದಾರರು, ಕನ್ನಡ ಶಾಲೆ ಮಾಸ್ತರ್ಗಳು, ಹೈಸ್ಕೂಲ್ ಟೀಚರ್ಸ್ ಎಲ್ಲರನ್ನು ತಗೊಂಡು ನಾಟಕ ಆಡಿಸ್ತಿದ್ರು. ಅಂದ್ರೆ ಪ್ರೊಫೆಷನ್ ಬೇರೆ, ಹಾಬೀಸೇ ಬೇರೆ. ಅವ್ರ ಹಾಬಿ ಇದೆ. ಪ್ರೊಫೆಷನ್ ಡಾಕ್ಟರ್, ಸರ್ಕಾರಿ ಡಾಕ್ಟರ್. ಅದೇ ಸರ್ಕಾರ ಮುಗಿದ್ಮೇಲೆ ಸಾಯಂಕಾಲ ಏನ್ ಮಾಡ್ಬೇಕು? ಹೌದು, ಅದಕ್ಕೊಂದು ಹವ್ಯಾಸ. ಬಟ್ ಹಿರೇಮಠ ಡಾಕ್ಟರ್ ಅದಾರ ಅಂದ್ರೆ ಅಲ್ಲಿ ಏನಾದ್ರು ವಿಶೇಷತೆ ಇರ್ತೈತಿ ಅಂತ ಅವ್ರದ್ದು.